ಇವ್ರು ಸುಮ್ಮನೆ ಬಿ ಜೆ ಪಿಯವರು ಡೊಂಗಿ ಹೇಳ್ಕೊತ ಹೋಗ್ತಾರೆ. ಯಾವುದೇ ಹಿಂದುತ್ವದ ಮೇಲೆ ಅಂತಾರೆ ಸರ. ಕಾಂಗ್ರೆಸ್ನಷ್ಟು ಹಿಂದುತ್ವ ಬಿ ಜೆ ಪಿಯವ್ರಿಗೆ ನಿಯತ್ನಾಗಿಲ್ಲ. ಉಮೇಶ್ ಮೇಟಿ ಅವ್ರು ಬರ್ಬೇಕು ಸರ್. ಅವ್ರು ಯಾಕೆ ಬರ್ಬೇಕು? ಅವ್ರು ಯಾಕಂದ್ರೆ ನಮಗೆಲ್ಲ ಥರ ಆಟೋದವ್ರಿಗೆ ಅನುಕೂಲ ಮಾಡ್ಯಾರ. 2,000 ರೂಪಾಯಿ ಕೊಡ್ತಾರೆ, ಎಲ್ಲ ಅನುಕೂಲ ಐತಿ. ಅವ್ರು ಬರ್ಬೇಕಂತ ನಾವು ಕೇಳ್ಕೊಳಕತ್ತೀವಿ ರೀ. ಅಕೌಂಟಿಗೆ ತಿಂಗಳ ತಪ್ಪದ 2,000 ರೂಪಾಯಿ ಹಾಕ್ತಾರು. ಮತ್ತು ಡಿಗ್ರಿ ಕಲಿತು ಕೂತವ್ರಿಗೆ 3,000 ಹಾಕ್ತಾರು. ಸಿದ್ದರಾಮಯ್ಯ ಅವ್ರ ಋಣ ಏನಾದರೂ ತೀರಿಸ್ಬೇಕಾಗಿತ್ತಂದ್ರೆ ನಾವು ಉಮೇಶ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಕೇಳಿಸ್ತೀವಿ ರೀ. ಓಕೆ ರೀ. ಅವ್ರಿಗೆ ಯಾಕೆ ಬೇಕಪ್ಪ ಅಂತಂದರೆ ನಮಗೆ ಆಯ್ ಕಾಂಗ್ರೆಸ್ ಬೆಂಬಲ ಇರ್ತಾರೆ. ಆಯ್ ಕಾಂಗ್ರೆಸ್ ನಿಂತಿರ್ತಾರೆ. ಆಯ್ ಕಾಂಗ್ರೆಸ್ ಸರ್ಕಾರ ನಮಗೆ ಏನೈತಿ ತಿಂಗಳ 2,000 ರೂಪಾಯಿ ಮನೆಗೆ ಕೊಡ್ತಾರೆ. ಲೈಟ್ ಬಿಲ್ ಫ್ರೀ ಐತಿ, ಬಸ್ ಫ್ರೀ ಐತಿ. ಅನುಕೂಲ ಹೆಣ್ಣೂರು ದುಡಿಯಲು ಎಲ್ಲೆಲ್ಲ ದುಡಿಯೋಕೆ ಹೋಗೋದಲ್ಲೇ ಮಾಡಲು ಬಸ್ ಫ್ರೀ ಐತಿ. ನಮ್ಮ ಕಾಂಗ್ರೆಸ್ ಎಂದು ಜಾತಿವಾರವಾಗಲಿ ಯಾರಿಗೋ ಒಬ್ರಿಗೆ ಕೋಮುವಾದ ಮಾಡೋದು ಅಂಥದ್ದು ಏನೂ ಇಲ್ಲ ಸರ್. ಇವರು ಎಲ್ಲರಿಗೂ ಇವ್ರು ಇಷ್ಟು ಹೇಳುವಂಥ ಬಿ ಜೆ ಪಿಯವ್ರ ಅವ್ರ ಮನೆಯಾಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಜಮಾ ಆಕೈತೆ ಸರ. ರೇಷನ್ ತೊಗೋತಾರೆ, ಎಲ್ಲ ತೊಗೋತಾರೆ. ಆದರೂ ಬೈಯೋದು ಬಿಡೋದಿಲ್ಲ ಸರ್. ಉಮೇಶ್ ಮೇಟಿ ಅವ್ರು ಬರ್ಬೇಕು ಸರ್. ಅವ್ರು ಯಾಕೆ ಬರ್ಬೇಕು? ಅವ್ರು ಯಾಕಂದ್ರೆ ನಮಗೆಲ್ಲ ಥರ ಆಟೋದವ್ರಿಗೆ ಅನುಕೂಲ ಮಾಡ್ಯಾರ. 2,000 ರೂಪಾಯಿ ಕೊಡ್ತಾರೆ, ಎಲ್ಲ ಅನುಕೂಲ ಐತಿ. ಅವ್ರು ಬರ್ಬೇಕಂತ ನಾವು ಕೇಳ್ಕೊಳಕತ್ತೀವಿ ರೀ. ಡೆವಲಪ್ಮೆಂಟ್ ಅಂದರೆ ಏನೇನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ನಿಮ್ಮ ಕ್ಷೇತ್ರದಲ್ಲಿ ಅಂತ? ಡೆವಲಪ್ಮೆಂಟ್ ಅಂದ್ರೆ ರೋಡ್ ಆಗ್ಬೇಕು ಸರ್. ಈಗ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ತಾರೆ, ಬಸ್ ಫ್ರೀ ಐತಿ. ಮತ್ತು ಶಾಲೆ ಹುಡುಗರಿಗೆ ಇದನ್ನು ಮಾಡ್ತಿರ್ತಾರೆ. ಅವೆಲ್ಲ ಅನುಕೂಲ ಮಾಡ್ಯಾರ. ಮತ್ತು ನಾವು ಕಾಂಗ್ರೆಸ್ ಮಾಡೋರು. ನಮ್ಮ ಉಮೇಶ್ ಭೇಟಿಯವರು ಬರ್ತಾರೆ. ಆಯ್ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಆಗಬೇಕು. ಅವ್ರು ಯಾಕೆ ಮಾಡಬೇಕು ಅಂತ? ಅವ್ರಿಗೆ ಯಾಕೆ ಬೇಕಪ್ಪ ಅಂತಂದರೆ ನಮಗೆ ಆಯ್ ಕಾಂಗ್ರೆಸ್ ಬೆಂಬಲ ಇರ್ತಾರೆ. ಆಯ್ ಕಾಂಗ್ರೆಸ್ ನಿಂತಿರ್ತಾರೆ. ಆಯ್ ಕಾಂಗ್ರೆಸ್ ಸರ್ಕಾರ ನಮಗೆ ಏನೈತಿ ತಿಂಗಳ 2,000 ರೂಪಾಯಿ ಮನೆಗೆ ಕೊಡ್ತಾರೆ. ಲೈಟ್ ಬಿಲ್ ಫ್ರೀ ಐತಿ, ಬಸ್ ಫ್ರೀ ಐತಿ. ಅನುಕೂಲ ಹೆಣ್ಣೂರು ದುಡಿಯಲು ಎಲ್ಲೆಲ್ಲ ದುಡಿಯೋಕೆ ಹೋಗೋದಲ್ಲೇ ಮಾಡಲು ಬಸ್ ಫ್ರೀ ಐತಿ. ಆನಂತರ ನಮಗೆ ಶಾಲೆ ಹುಡುಗರ ಸಲಾಗಿ ಕಲ್ತು ನೌಕರಿ ಸಿಕ್ಕಿಲ್ಲ ಅವ್ರಿಗೆ 1,500 3,000 ಅಂಥದ್ದೊಂದು ಹೆಲ್ಪ್ ಆಗ್ತದೆ. ಅದ್ರ ಸಲಾಗಿ ಏನೈತಿ ಈಗ ಮುಂದೆ ನಮ್ಮ ಬಾಲ್ಕೋಟೆ ಮೆಡಿಕಲ್ ಕಾಲೇಜ್ ಆಗಾಕತ್ತದೆ. ಬಡವ್ರಿಗೆ ಯಾರು ಮೆಡಿಕಲ್ ಕಾಲೇಜ್ ಅನುಕೂಲ ಆಗ್ತದೆ. ಅದ್ರ ಸಲಾಗಿ ಏನೈತಿ ನಾವು ಆಯ್ ಕಾಂಗ್ರೆಸ್ ನಮಗೆ ಇದು ಆಗ್ತದೆ. ಅದು ಆಯ್ ಕಾಂಗ್ರೆಸ್ ಹೋಗಿ ಹಾಕಂತ ನಾವು ಬಯಸ್ತು. ಆಯ್ ಕಾಂಗ್ರೆಸ್ ಸರ್ಕಾರ ಬೇಕು ನಮ್ಮ ರಾಜ್ಯದೊಳಗೆ. ಡಿ ಕೆ ಶಿವಕುಮಾರ್ ಅದಾರ, ನಮ್ಮ ಸಿದ್ದರಾಮಯ್ಯ ಅವ್ರು ಅದಾರ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅದಾರ, ಜಮೀರ್ ಅಹಮದ್ ಅದಾರ. ಅವರೆಲ್ಲರೂ ಏನೈತಿ ಒಂದು ಇದರಲ್ಲಿಂದ ಒಂದು ಭಾವನೆಯಿಂದ ಎಲ್ಲರೂ ಕೂಡಿಕೆಸಿ ನಮ್ಮ ರಾಜ್ಯ ಶಾಂತವಾದ ರಾಜ್ಯ ನಡೆಸ್ತಾರೆ. ಅದ್ರ ಸಲಾಗಿ ನಾವು ಅವ್ರಿಗೆ ಏನೈತಿ ಆಯ್ ಕಾಂಗ್ರೆಸ್ ಬಯಸ್ತೀವಿ. ನಿರೀಕ್ಷೆ ಅನ್ನೋಕ್ಕೇನಿಲ್ಲ ಸರ್. HY ಮೇಟಿ ಸಾಹೇಬ್ರು ಅಭಿವೃದ್ಧಿ ಕೆಲಸ ಯಾವಾಗೂ ಮಾಡ್ಯಾರ, ಈಗೂ ಮಾಡ್ಯಾರ, ನಿರಂತರ ಅವ್ರು. ಇವ್ರು ಸುಮ್ಮನೆ ಬಿ ಜೆ ಪಿಯವರು ಡೊಂಗಿ ಹೇಳ್ಕೊತ ಹೋಗ್ತಾರೆ. ಯಾವುದೇ ಹಿಂದುತ್ವದ ಮೇಲೆ ಅಂತಾರೆ ಸರ. ಕಾಂಗ್ರೆಸ್ನಷ್ಟು ಹಿಂದುತ್ವ ಬಿ ಜೆ ಪಿಯವ್ರಿಗೆ ನಿಯತ್ನಾಗಿಲ್ಲ. ಅವ್ರು ಹೇಳ್ತಾರೆ ಬರೀ ಯಾವುದೋ ಅಂಥವ್ರದ್ದು ಬಾಗಲಕೋಟೆಗೆ ಬಂದರೆ ಶಿವಾಜಿ ಗಲಾಟೆ ಅದನ್ನು ಹೇಳ್ತಾರೆ ಸರ. ಗಲಾಟೆ ಆಗೋದಕ್ಕೆ ಕಾರಣ ಅವರು. ಅದನ್ನು ಬಿಟ್ಟು ಏನಿಲ್ಲ ಸರ. ಬೇಕಂದ್ರೆ ನೀವು ಅದ್ರದ್ದು ಹಿಂದಿಂದ ಒಂದು ತಾಸಿಂದ ವಿಡಿಯೋ ತೆಗೆದು ನೋಡ್ಕೋರಿ. ಅದಲ್ಲಿ ಏನೇನಾಗೈತೆ ಅನ್ನೋದು ಗೊತ್ತಾಗ್ತೈತೆ ನಿಮಗೆ. ನಮ್ಮ ಕಾಂಗ್ರೆಸ್ ಎಂದೂ ಜಾತಿವಾರವಾಗಲಿ ಯಾರಿಗೋ ಒಬ್ರಿಗೆ ಕೋಮುವಾದ ಮಾಡೋದು ಅಂಥದ್ದು ಏನೂ ಇಲ್ಲ ಸರ್. ಇವರು ಎಲ್ಲರಿಗೂ ಇವ್ರು ಇಷ್ಟು ಹೇಳುವಂಥ ಬಿ ಜೆ ಪಿಯವ್ರ ಅವ್ರ ಮನೆಯಾಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಜಮಾ ಆಕೈತೆ ಸರ. ರೇಷನ್ ತೊಗೋತಾರೆ, ಎಲ್ಲ ತೊಗೋತಾರೆ. ಆದರೂ ಬೈಯೋದು ಬಿಡೋದಿಲ್ಲ ಸರ್. ಸರಿ, ಒಂದು ವೇಳೆ ಉಮೇಶ್ ಸರ್ ಅವರು ಗೆದ್ದು ಬಂದರೆ ಅವರಿಂದ ಯಾವ ರೀತಿ ಕೆಲಸಗಳನ್ನು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ಗೆದ್ದು ಬಂದರೆ ಅನ್ನೋಕ್ಕೇನು ಸರ, ಈಗ ನೋಡಿರಿ ನೀವು ಮೆಡಿಕಲ್ ಕಾಲೇಜ್ ಯಾವಾಗ ಅದು ಆಗೋದ್ರಿಂದ ಒಳ್ಳೇದೈತೋ ಕೆಟ್ಟದ್ದೈತೆ ಸರ. ಎಲ್ಲ ಜನರಿಗೂ ನೌಕರಿ ಆಕೈತಿ. ಒಂದು ಆಟೋ ಹಿಡಿದು ಫುಟ್ಪಾತ್ನಾಗ ಮಾರುವಂಥ ವ್ಯಾಪಾರಸ್ಥರು ಹಿಡಿದು ಹಣ್ಣು ವ್ಯಾಪಾರ ಮಾಡೋದಿರಲಿ, ಎಲ್ಲರೂ ಇರಲಿ, ಬರೀ ಶ್ರೀಮಂತರಿಗಲ್ಲ ಸರ. ಎಲ್ಲ ಮಕ್ಕಳು ಕಲಿಯುವಂಥದ್ದು ಆಕೈತೆ ಸರ್ ಅಲ್ಲಿ. ಅದನ್ನು ಯಾರು ಮಾಡ್ಯಾರ ಅನ್ಸರ ಬಿ ಜೆ ಪಿ ಇಷ್ಟ. ಕೇಂದ್ರದಾಗ ಅವರಿದ್ರೂ ಮಾಡಿಲ್ಲ, ರಾಜ್ಯದಾಗ ಅವರಿದ್ರೂ ಮಾಡಿಲ್ಲ. ನಾವು ರಾಜ್ಯದಾಗಿದ್ದರೂ ನಾವು ಮಾಡ್ತೀವಿ ಸರ, ಈಗೂ ಮಾಡ್ತೀವಿ, ಮುಂದೂ ಮಾಡ್ತೀವಿ ಸರ. ಉಮೇಶ್ ಅಣ್ಣಾರಂತೂ ಅವ್ರ ಕೆಲಸ ನೋಡಿದ್ರೆ ನೆಕ್ಸ್ಟ್ ಇದಕ್ಕಿಂತ ಬಹುಮತದಿಂದ ಆರಿಸಿ ಬರ್ತಾರೆ ಸರ್. ಆ ರೀತಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಸರ್ ಅವರು. ನೀವು ಬೇಕಂದ್ರೆ ಇನ್ನೂ ಸಾರ್ವಜನಿಕರಿಗೆ ಕೇಳ್ಕೊರಿ ಸರ. ಯಾರ ಬಿ ಜೆ ಪಿ ಒಳಗಿನ MLA ಬೆಸ್ಟ್ ಆಗಬೇಕಾದ್ರೆ ನೇರ ಯಾರೂ ಭೇಟಿ ಆಗಂಗಿಲ್ಲ ಸರ. ಕಾಂಗ್ರೆಸ್ಸಿಗೆ ಸೀದಾ ನೀವು ಅವ್ರ ಮನೆಗೆ ಹೋಗ್ರಿ ಸರ. ಅವ್ರು MLA ಗತ್ಲೇನೇ ಇರೋಂಗಿಲ್ಲ, ನಿಮ್ಮ ದೋಸ್ತರ ಗತ್ಲೇ ಇರ್ತಾರೆ ಅವ್ರು. ಉಮೇಶ್ ಮೇಟಿ ಅವರೇ ಯಾಕೆ ಗೆಲ್ಬೇಕು ಸರ್? ಉಮೇಶ್ ಮೇಟಿ ಅವ್ರು ಅದೇ ಹೇಳಿದ್ನಲ್ಲ ಸರ, ಜಾತಿ ಜಗಳ ಇಲ್ಲ ಸರ. ಇಂಡಸ್ಟ್ರಿ ತಂದಾರ, ಒಳ್ಳೆ ಮೆಡಿಕಲ್ ಕಾಲೇಜ್ ತಂದಾರ ಸರ, ಅಭಿವೃದ್ಧಿ ಮಾಡ್ಯಾರ. ಯಾವುದೇ ಥರದ ದೊಡ್ಡವರು ಸಣ್ಣವರು ಅವ್ರಿಗೆ ಭೇದ ಭಾವ ಇಲ್ಲ ಸರ. ಒಳ್ಳೆ ಅವ್ರಂಥ ಸೌಮ್ಯ ಸ್ವಭಾವದ ವ್ಯಕ್ತಿ ಎಲ್ಲಿ ಸಿಗಂಗಿಲ್ಲ ಸರ. ನೀವು ಅಡ್ಡಾಡ್ಕೊಂಡು ಬರ್ರಿ. ನಾವೇನು ಕಾಂಗ್ರೆಸ್ಸದ್ದು ಅಂತ ಹೇಳಕ್ಕೆ ಗೊತ್ತಿಲ್ಲ. ಸರ್ವೇ ಸಾಮಾನ್ಯವಾಗಿ ಟೋಟಲ್ ಎಲ್ಲ ನೀವು ಎವರೇಜ್ ತೊಗೊಂಡ್ರೆ ಹಿಟ್ಲರ್ ಆಡಳಿತ ಯಾರ್ದೈತಿ. ನಾವೀಗ ಸತತವಾಗಿ ಇಲ್ಲಿ ನಿಂತ್ಕೊಂಡು 15 ದಿನ ಆಯಿತು ಕೆಲಸ ಮಾಡ್ತಾ ಇದ್ದೀವಿ. ಡೋರ್ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತು ಉಮೇಶ್ ಅಣ್ಣಾರನ್ನ ಯಾಕೆ ಹಾರಿಸ್ತರ್ಬೇಕಂತಂದ್ರೆ ನಮಗೆ
ಹುಲ್ಲಪ್ಪ ಮೇಟಿ ಅವರು ತೀರ್ಕೊಂಡ ಕಾರಣಕ್ಕಾಗಿ ಭಾಳ ದುಃಖದ ಸಂಗತಿಯಾಗಿದೆ. ಆ ಕಾರಣಕ್ಕಾಗಿ ನಾವೀಗ ಉಮೇಶ್ ಮೇಟಿ ಅವ್ರನ್ನ ಎಲೆಕ್ಷನ್ಗೆ ನಿಂದ್ರಿಸಿದೀವಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಅವ್ರನ್ನ ಹಾರಿಸ್ತರೋಕ್ಕಿಂತಲೂ ನಮಗೆ ಅವ್ರ ಗ್ಯಾರಂಟಿ ಯೋಜನೆಗಳನ್ನು ಭಾಳ ಕೊಟ್ಟಾರ, ಪಂಚ್ ಗ್ಯಾರಂಟಿಗಳನ್ನು ಕೊಟ್ಟಾರ. ಅದ್ರ ಬದಲು ನಮಗೆ ಮಹಿಳೆಯರಿಗೆ ಭಾಳ ತುಂಬ ಹೆಮ್ಮೆ ಅದ. ಯಾಕಪ್ಪ ನಾವು ಹಾರಿಸ್ತರ್ಬೇಕಂತಂದ್ರೆ ಮಹಿಳೆಯರಿಗೆ ಅಕೌಂಟಿಗೆ ತಿಂಗಳ ತಪ್ಪದ 2,000 ರೂಪಾಯಿ ಹಾಕ್ತಾರು, ಮತ್ತು ಡಿಗ್ರಿ ಕಲಿತು ಕೂತವ್ರಿಗೆ 3,000 ಹಾಕ್ತಾರು ಸರ್. 10 kg ಅಕ್ಕಿ ಕೊಡ್ತಾರೆ, ಮತ್ತು ಎಲ್ಲ ಥರ ನಮಗೆ ಸೌಲಭ್ಯ, ಮತ್ತು ಕರೆಂಟ್ ಬಿಲ್ ಉಚಿತವಾಗಿ ನಮಗೆ ಫ್ರೀ ಕೊಡಾಕತ್ತಾರ. ಶಕ್ತಿ ಯೋಜನೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಾವು ಅವರಿಗೆ ಹೃತ್ಪೂರ್ವಕವಾಗಿ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವ್ರ ಋಣ ಏನಾದರೂ ತೀರಿಸ್ಬೇಕಾಗಿತ್ತಂದ್ರೆ ನಾವು ಉಮೇಶ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಕೇಳಿಸ್ತೀವಿ ರೀ. ಓಕೆ ರೀ, ಅದಕ್ಕೆ ಹಾಂ ರೀ, ಅದ ಕಾರಣಕ್ಕೋಸ್ಕರ ನಾವು ಇಲ್ಲೆಲ್ಲ ಬಂದು ನಿಂತು ಮಾಡಾಕತ್ತೀವಿ. ಇಲ್ಲಿ ಎಷ್ಟೋ ಟಫ್ ಏರಿಯಾ ಅದಾವಂತ್ರಿ, ವಿದ್ಯಾಗಿರಿ ಅದು ಟಫ್ ಏರಿಯಾ ಐತಂತ, ಹೋಡ್ ತಿರುಗಲ್ದಂಥ ಏರಿಯಾ ಅದ ಅಂಥ ಏರಿಯಾದೊಳಗೆ ನಾವು ಸತತವಾಗಿ 4 ದಿನ ಆಯಿತು ಡೋರ್ ಟು ಡೋರ್ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಕೂತು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. BJP ಅವ್ರ ಪಕ್ಷ ಇರ್ಬೋದು, BJP ಅವರು ನಮ್ಮ ಸಿದ್ದರಾಮಯ್ಯ ಅವ್ರ ರೊಕ್ಕ ತಿಂತಾ ಇದ್ದಾರೋ ಇಲ್ವೋ ಅಂತ ಕೇಳ್ತಾ ಇದ್ದೀವಿ ನಾವು. ನೀವು ಹಾಕ್ರಿ ಮೇಡಮ, ನೀವು ಮಹಿಳೆಯರಿಗೆ ಏನೈತಿ ಪ್ರೋತ್ಸಾಹ ಕೊಡ್ರಿ, ಉಮೇಶ್ ಅಣ್ಣರ್ನ ಇದೊಂದು ಸಲ ಹಾರಿಸಿ ತೊಗೊಂಡು ಬರೋಣ ಅಂತಂದ್ರೆ ಆಯ್ತು ರೀ ಮೇಡಮ್, ನಮ್ಗೆ ಇಷ್ಟೊಂದೆಲ್ಲ ಅವ್ರು ಸಿದ್ದರಾಮಯ್ಯ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಇದೊಂದು ಸಲ ನಾವು ಉಮೇಶ್ ಅಣ್ಣರ್ನ ಹಾರಿಸ್ತರ್ತೀವಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲರೂ ಓದೋದಕ್ಕೆ ಭಾರಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತನು. ಉಮೇಶ್ ಮೇಟಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು.